ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಮಾರ್ನಿಂಗ್ ಒಂದು 4:30 ಆಗಿದೆ ಟೈಮು. ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಂಜನಗೂಡ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಲ್ ಆಫ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನೈಟು. ಹಾಗಾಗಿ ಏನೂ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಇವತ್ತಿನ ಡೇ ಅಂಥೇಳಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ವೀಡಿಯೋನ ನಾನೊಂದು ಲೈವ್ ವಾಯ್ಸ್ ಓವರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹೇಳ್ದಾಗೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಇನ್ನು ಹೋದರೆ ಬರೋ ಅಷ್ಟೊತ್ತಿಗೆ ನೈಟ್ ಆಗುತ್ತೆ. ಮಕ್ಕಳಿಗೆ ನಾಳೆ ಸ್ಕೂಲ್ಗೆ ಹೋಗೋಕ್ಕೆ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿರಲಿಲ್ಲ. ನಾನು ನಾರ್ಮಲಾಗಿ ಸ್ಯಾಟರ್ಡೇಸ್ ವಾಶ್ ಮಾಡಿಬಿಡ್ತೀನಿ. ಬಟ್ ಏನು ಪ್ಲ್ಯಾನ್ ಇರಲಿಲ್ವಲ್ಲ, ಸಂಡೇ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಒಟ್ಟಿಗೆ ಸ್ಯಾಟರ್ಡೇ ಯೂನಿಫಾರ್ಮು ಎಲ್ಲ ಒಟ್ಟಿಗೆ ಹಾಕೋಣ ಅಂತೇಳಿ ನಾನು ಹಾಕಿರಲಿಲ್ಲ ಇವತ್ತು. ಸರಿ ಇನ್ನು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಅಟ್ಲೀಸ್ಟ್ ವಾಶ್ ಮಾಡಿ ಹಾಕ್ಬಿಟ್ಟು ಹೋದರೆ ಒಣಗ್ಕೊಂಡಿರುತ್ತೆ ಅಂತೇಳಿ ಇದ್ದಿದ್ದ ತಕ್ಷಣ ಫಸ್ಟ್ ಆ ಕೆಲಸ ಮಾಡಿಕೊಂಡೆ. ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂಥೇಳಿ. ಮನೇಲಿ ಹಸ್ಬೆಂಡ್ ಅಂತ ಇದ್ದರು, ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರೆ ಅದಕ್ಕೆ ನೀನು ನೆಕ್ಸ್ಟ್ ಡೇಗೇನು ನೀನು ರೆಡಿ ಮಾಡ್ಕೊಂಡು ಬಿಡ್ತೀಯಲ್ವ, ಹೆಂಗೆ ಅಷ್ಟು ತಲೆ ಓಡಿಸ್ಕೊತೀರ ನೀವು ಅಂತ ಅಂದ್ಬಿಟ್ಟು. ಹೆಣ್ಮಕ್ಳಂದ್ರೇ ಅಷ್ಟಲ್ವ, ನಾವು ಬರೀ ಈಗ ಪ್ರೆಸೆಂಟ್ ಸಿಚುಯೇಷನ್ ಮಾತ್ರ ಯೋಚನೆ ಮಾಡೋದಿಲ್ಲ, ಯಾವುದೇ ವಿಷಯದಲ್ಲಾಗಲಿ. ಸೊ ನೆಕ್ಸ್ಟು ನಾಳೆಗೆ ಅಥವಾ ಇನ್ನು ನೆಕ್ಸ್ಟ್ ಅವರಿಗೆ ಏನು ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ ನಾವು ಬೆಳಗ್ಗೆ ಟಿಫನ್ ಮಾಡೋವಾಗಲೇ ನಾವು ಯೋಚನೆ ಮಾಡ್ಕೊಂಡಿರ್ತೀವಿ, ಹಾಗೆ ಅಲ್ವಾ. ಸೊ ನಾನು ಅದೇ ರೀತಿ ಇವತ್ತು ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು, ಸೊ ಇಲ್ಲಿ ಮಿಷಿನಲ್ಲಿ ಬಟ್ಟೆ ಅದ್ರ ಬಾಡ್ಗದು ಹಾಕ್ತಾಯಿದ್ರೆ ಬೇರೆ ಕೆಲಸ ನಾನು ಮಾಡ್ಕೋಬೋದು ಅಂತೇಳಿ ಫಸ್ಟ್ ಕೆಲಸ ಅದನ್ನೇ ಸ್ಟಾರ್ಟ್ ಮಾಡಿದ್ದು. ಮಕ್ಕಳು ಅಂತ ಬಂದಿದ್ದ ತಕ್ಷಣವೇ ಅಲ್ಲೊಂದು ಜವಾಬ್ದಾರಿ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಗೊತ್ತಿಲ್ಲದೇನೋ ಅವರು ನಮ್ಮ ಹೆಣ್ಮಕ್ಳಿಗೆ ಅದು ಬಂದೇ ಬಿಡುತ್ತೆ. ಅದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಆಯಾ ಏಜಿಗೆ ತಕ್ಕನಂಗೆ ನಮಗೆ ಜವಾಬ್ದಾರಿಗಳು ನಮಗೆ ಅರಿವಾಗ್ತಾ ಹೋಗುತ್ತೆ. ಎಲ್ಲರಿಗೂ ಅಷ್ಟೇ, ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳು ನಾನು ಅದನ್ನೇ ನಾನು ಮೆನ್ಷನ್ ಮಾಡಿದೆ. ಹೆಣ್ಮಕ್ಳು ಅಂತಿದ್ದ ತಕ್ಷಣವೇ ಒಂದಷ್ಟು ಜವಾಬ್ದಾರಿಗಳು ನಮಗೆ ತಂತಾನೇ ಬಂದುಬಿಡುತ್ತೆ. ಇದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಸಿಚುಯೇಷನ್ನೇ ಕಲಿಸ್ಕೊಟ್ಬಿಡುತ್ತೆ. ಇನ್ನು ಮಕ್ಕಳು ಎಲ್ಲ ಇನ್ನೂ ಮಲ್ಗೆ ಇದ್ದರು. ಸೊ ನಾನು ಈ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಎಬ್ಬರಿಸೋಣ ಅಂತೇಳಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡೋಣ ಅಂತೇಳಿ. ಎಕ್ಸಾಕ್ಟ್ ಇಷ್ಟೇ ಟೈಮ್ಗೆ ಹೋಗಬೇಕು ಅಂತೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದು 6:30 ಅಷ್ಟೊತ್ತಿಗೆ ಮನೆ ಬಿಟ್ಬಿಡೋಣ, ಒಂದು 7 o'clock ಟ್ರೈನ್ಗಾದರೂ ಹೋಗೋಣ ಅಂತೇಳಿ. ಬಟ್ ನಮ್ಗೊಂದು ಸ್ವಲ್ಪ ಇನ್ನೂ 1 hour ಲೇಟೇ ಆಯಿತು. ಯಾಕಂದರೆ ನನ್ನ ಮಕ್ಕಳು ಮಾರ್ನಿಂಗ್ ಪರ್ಸನ್ಸ್ ಎಲ್ಲ, ಅವರು ನೈಟು ಎಷ್ಟೊತ್ತಾದರೂ ಬೇಕಂದರೆ ಎದ್ದಿರ್ತಾರೆ. ಬಟ್ ಬೆಳಗ್ಗೆ ಹೊತ್ತು ಬೇಗ ಎದ್ದೋಳ್ರಿ ಅಂದರೆ ಎದ್ದೋಳೋದಿಲ್ಲ, ಅವ್ರದ್ದು ಅದೇ ಪ್ರಾಬ್ಲಮ್ಮು. ಇವಾಗೇ ಎಲ್ಲ ಅವ್ರ ಸಣ್ಣ ಮಕ್ಕಳಿಂದನೂ ಅಷ್ಟೇ ಅದೇ ರೂಢಿ ಆಗಿಬಿಟ್ಟಿದೆ. ರಾತ್ರಿ ಎಷ್ಟೊತ್ತವರೆಗೂ 12 ಗಂಟೆ 1 ಗಂಟೆವರೆಗೂ ಬೇಕಂದರೆ ಎದ್ದಿರ್ತಾರೆ. ಅದೇ ಬೆಳಗ್ಗೆ ಎಲ್ಲಾದರೂ ಹೋಗಬೇಕು, ಒಂದು 5 ಗಂಟೆಗೆ ಎದ್ದೋಳ್ರಿ 4 ಗಂಟೆಗೆ ಎದ್ದೋಳ್ರಿ ಅಂದರೆ ಅವ್ರನ್ನ ಎಬ್ಬಿಸೋದು ತುಂಬ ಕಷ್ಟ. ಸೊ ಹಾಗಾಗಿ ಇವರಿಂದನೇ ಸ್ವಲ್ಪ ಇವತ್ತು 1 hour ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಇಲ್ಲಾಂದರೆ ನಾವಿಬ್ಬರೇ ಹೋಗಬೇಕಾಗುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇನ್ನು ರಾತ್ರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಬೆಳಗ್ಗೆ ಟಿಫನ್ಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅವರ ಹಸ್ಬೆಂಡ್ ಅಂತೂ ಬೇಡ ಬಿಡು, ಅಲ್ಲೇ ಏನಾದರೂ ತೊಗೊಂಡು ತಿಂದರೆ ಆಯಿತು ಅಂತಂದರು. ಆದರೆ ನನಗೆ ಟ್ರೈನಲ್ಲಿ ಬರುವಂಥ ಫುಡ್ಸ್ ಯಾವುದೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಿಕಾಸ್ ಟೇಸ್ಟು ಚೆನ್ನಾಗಿರಲ್ಲ, ದುಡ್ಡು ಅಷ್ಟೇ ಡಬಲ್ ಕೊಡಬೇಕಾಗುತ್ತೆ. ಸೊ 2 ರೀತಿಯಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಹಾಗಾಗಿ ಸರಿ ತರಕಾರಿ ಎಲ್ಲ ಇತ್ತು ನಾವು ಆಲ್ರೆಡಿ ಮನೆಯಲ್ಲಿ. ಸರಿ ಪಲಾವ್ ಮಾಡ್ತೀನಿ ಅನ್ನೋದಕ್ಕೆ ಮಕ್ಕಳು ಸಹ ಓಕೆ ಅಂತಂದರು. ಸರಿ ಬಿಗ್ ಬಾಸ್ ನೋಡ್ಕೊತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟರು ಹಸ್ಬೆಂಡೆ. ಅದನ್ನೆಲ್ಲ ಫ್ರಿಡ್ಜಲ್ಲಿ ತೆಗೆದಿಟ್ಟು ಈಗ ಬೆಳಗ್ಗೆ ಈಸಿ ಆಗುತ್ತೆ ಮಾಡ್ಕೊಳ್ಳೋದು. ಓನ್ಲಿ ಈರುಳ್ಳಿ ಟೊಮೊಟೊ ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು ಅಂತೇಳಿ ಅದನ್ನು ರೆಡಿ ಮಾಡ್ಕೊತಿದ್ದೆ. ಇನ್ನು ಮಕ್ಕಳು ಪಾತ್ರೆನಲ್ಲಿ ಮಾಡಮ್ಮ, ಕುಕ್ಕರಲ್ಲಿ ಕೂಗಿಸ್ಬೇಡ ಅಂತಂದರು. ಅವರಿಗೆ ಈ ಥರ ಪಾತ್ರೆನಲ್ಲಿ ಮಾಡೋದು ಪಲಾವು ಟೊಮೊಟೊ ಬಾತೆಲ್ಲ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ಉದ್ರಾಗಿ ಮಾಡಿದಿರ ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗಾಗಿ ನಾನು ಸರಿ ಆಯಿತು ಅಂತೇಳಿ ಫೈನಲಿ ಅವ್ರಿಗೆ ಇಷ್ಟ ಆಗಬೇಕು, ಎಲ್ಲ ಖುಷಿಯಿಂದ ಊಟ ಮಾಡಬೇಕಲ್ವ, ಅದಕ್ಕೋಸ್ಕರನೇ ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ತರಕಾರಿ ರೈಸ್ ಬಾತಿಗೆ ಅಥವಾ ಪಲಾವ್ಗೆ ಈ ಥರ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇನ್ನು ಸಾಸಿವೆ ಹಾಕಿ ಇದಕ್ಕೆ ನಾನು ಎಲ್ಲ ಮಸಾಲ ಐಟಮ್ಸ್ ಸಹ ಹಾಕ್ತಾಯಿದ್ದೀನಿ. ಪಲಾವ್ಗೆ ಹಾಕೋದು ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಮತ್ತು ಜಾಪತ್ರೆ, ಕಲ್ಲು ಹೂವು, ಈ ಥರ ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ ನಾನು. ಹಾಕಿ ಈರುಳ್ಳಿನೂ ಅಷ್ಟೇ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ತರಕಾರಿ ಆ್ಯಡ್ ಮಾಡ್ತಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ಪ್ರೊಸೀಜರೇ. ಇನ್ನು ಕುಕ್ಕರಲ್ಲಿ ಮಾಡ್ತೀನಿ ಅಂತಂದರೆ ನಾವು ಸ್ವಲ್ಪ ಮಸಾಲೆ ಏನಾದರೂ ರುಬ್ಬಿ ಹಾಕಿ ಕೂಗಿಸ್ಬಿಟ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಮೇಲೆ ಉಳ್ಕೊಂಬಿಡುತ್ತೆ. ಸೊ ಆ ಒಳಗಡೆ ಅನ್ನ ಎಲ್ಲ ವೈಟ್ಗೆ ಹಂಗೆ ಇರುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡುವಾಗ ಈ ಥರ ಮಸಾಲೆ ಎಲ್ಲ ಏನು ರುಬ್ಬಿ ಮಾಡೋದಿಲ್ಲ, ಜಸ್ಟು ಎಲ್ಲ ಪುಡಿ ಉದುರಿಸ್ಬಿಟ್ಟು ಮಾಡಿಬಿಡ್ತೀನಿ. ಅದು ಈ ರೀತಿ ತಪ್ಪಲೆನಲ್ಲಿ ಮಾಡಿದಾಗ ಸ್ವಲ್ಪ ಮಸಾಲೆ ಅಂದರೆ ಏನು ಹೆವಿ ಮಸಾಲೆ ಹಾಕೋದಿಲ್ಲ. ಒಂದು ಅರ್ಧ ಚಿಪ್ಪಲ್ಲಿ ಅರ್ಧ ಚಿಪ್ಪಾಗುವಷ್ಟು ಕಾಯಿ ಮತ್ತು ಸ್ವಲ್ಪ ಒಂದೇ ಒಂದು ಈರುಳ್ಳಿ, ಟೊಮೊಟೊ ಮತ್ತು ನಾವು ಏನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. 2 ಅಚ್ಚ ಖಾರದ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಸ್ವಲ್ಪ ಕಾಯಿ, 2 ಟೊಮೊಟೊ, 1 ಈರುಳ್ಳಿ, ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಇದಕ್ಕೆ ನಾನು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಖಾರ ನೋಡಿಕೊಂಡು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡ್ಬೋದು ನೀವೇ. ಸೊ ಇದು ಈ ರೀತಿ ತರಕಾರಿಗೆಲ್ಲ ಸ್ವಲ್ಪ ಹೊಂದ್ಕೋಬೇಕು ಮಸಾಲೆ. ಆಮೇಲೆ ನಾವು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಎಣ್ಣೆನಲ್ಲೇ ಸ್ವಲ್ಪ ಒಂದು ಕುದಿ ಅಂದರೆ ಸುತ್ತಲೂ ನಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ ನಮಗೆ ರೆಗ್ಯುಲರಾಗಿ ಅಡುಗೆ ಮಾಡೋರಿಗೆ ಯಾವಾಗ ನಾವು ಇದು ಮಾಡ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ನೋಡ್ಬೋದು ನೀವು ಸೈಡಲ್ಲಿ ಎಣ್ಣೆ ಬಿಡ್ತಾಯಿದೆ ಒಂದು ಕುದಿ ಬಂದು. ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದು ಇದಕ್ಕೆ ನಾನು ಹಾಕ್ಕೊತಾಯಿದ್ದೀನಿ. ನಾರ್ಮಲಾಗಿ ನೀರು ಹಾಕಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀವಿ. ಬಟ್ ಈ ರೀತಿಯೂ ಮಾಡೋದ್ರಿಂದ ನಮಗೆ ಅನ್ನ ಸ್ವಲ್ಪ ಮೆತ್ತಗೆ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ. ಸೊ ನಾನಿಲ್ಲಿ ಅಕ್ಕಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಆ ಮಸಾಲೆನೆಲ್ಲ ಒಂದು ನಿಮಿಷ ಅದರಲ್ಲೇ ಚೆನ್ನಾಗಿ ಬೇಯಿಸಿ ಆಮೇಲೆ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಸೊ ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಒಂಥರ ಟೇಸ್ಟ್ ಬರುತ್ತೆ. ನಾವು ನೀರಿಗೆ ಬಿಸಿ ನೀರಿಗೆ ಅಕ್ಕಿ ಹಾಕಿ ಮಾಡೋವಂಥದ್ದು ಇದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಒಂದು ಸಾರಿ ಟ್ರೈ ಮಾಡಿದ್ರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನಿಲ್ಲಿ ನಾನು ಒಂದು ಸ್ವಲ್ಪ ಅದು ಒಂದು ಕುದಿ ಬಂದಮೇಲೆ ನೀರು ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ನಾವು 1ಕ್ಕೆ 2 ಅಳತೆ ನೀರು ಹಾಕ್ತೀವಿ. ಇಲ್ಲಿ ಒಂದು ಸ್ವಲ್ಪ 2.25 ಈ ರೀತಿಯೇ 2.25 2.5 ಹಾಕಿದ್ರೆ ನಮಗೆ ಅನ್ನ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋಂಥ ಪಲಾವ್ ಅಂತೂ ರೆಡಿ ಆಗುತ್ತೆ. ಇನ್ನು ಇದೆಲ್ಲ ಬೇಯೋ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಪೂಜೆ ಎಲ್ಲ ಮಾಡಿ ಹೋಗಬೇಕು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ಮುದ್ದೆ ಥರನೂ ಅಲ್ಲ ಆ್ಯಂಡ್ ತುಂಬ ಉದುರು ಅನ್ನೋ ಥರನೂ ಇರೋ, ಬಟ್ ಅಕ್ಕಿ ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ, ಆದರೆ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ನಾನು ಟಿಫನ್ಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತೇಳಿ ಈ ರೀತಿ ನಾವು ಏನಾದರೂ ಪಾರ್ಸಲ್ ತಂದಾಗ ಇಟ್ಕೊಂಡಿರ್ತೀವಲ್ಲ ಬಾಕ್ಸು, ನಾನು ಅದನ್ನು ಬಿಸಾಕೋದಿಲ್ಲ. ಈ ರೀತಿ ಎಲ್ಲ ಹೊರಗಡೆ ಹೋದಾಗ ಸೊ ಸ್ಟೀಲ್ ಬಾಕ್ಸ್ ಎಲ್ಲ ತೊಗೊಂಡೋದಾಗ ಮತ್ತೆ ಕ್ಯಾರಿ ಮಾಡಬೇಕಲ್ವ ಅದನ್ನು. ಇದಂದರೆ ಅಟ್ಲೀಸ್ಟ್ ನಾವು ತಿಂದುಬಿಟ್ಟು ಅದನ್ನು ಹಂಗೆ ಯೂಸ್ ಆ್ಯಂಡ್ ಥ್ರೋ ಥರ ಯೂಸ್ ಮಾಡ್ಕೋಬೋದು. ಅದರಿಂದ ಅಲ್ಲೇ ಬಿಸಾಡಿಬಿಟ್ರೆ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಆಗೋಗುತ್ತೆ, ಮತ್ತೆ ಎತ್ಕೊಂಡು ಬರೋದೆಲ್ಲ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಮೊಸರು ಬಜ್ಜಿಗೂ ಅಷ್ಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಮಾತ್ರ ಪ್ಯಾಕೆಟ್ ತೊಗೊಳ್ಳೋಣ, ತಿನ್ನೋವಾಗ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಈ ರೀತಿ ಬಾಕ್ಸ್ಗೆಲ್ಲ ಹಾಕಿ ಸಿಂಪಲಾಗಿ ಪೂಜೆನೂ ಮಾಡಿದೆ. ನಾರ್ಮಲಾಗಿ ನಾನೆಲ್ಲ ತೊಳೆದು ಎಲ್ಲ ಮಾಡಿಟ್ಟು ಹೋಗ್ತೀನಿ. ಬಟ್ ಇದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಸರಿ ಲಾಸ್ಟ್ ಸೋಮವಾರ ಅಲ್ವಾ, ಮಂಡೇ ಮಾಡ್ಕೊಳ್ಳೋಣ ಎಲ್ಲ ತೊಳೆದು ಅಂತೇಳಿ ಮನೇಲಿ ಇದ್ದಷ್ಟು ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಟ್ವಿ. ನಾವು ಇನ್ನು ಹೊರಡೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ನೋಡ್ಬೋದು ನೀವು, ಎಳೆ ಬಿಸಿಲು ಬೀಳ್ತಾಯಿದೆ ಮನೆಗೆ. ಇನ್ನು ನನಗೆ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂದರೆ ನನಗೆ ಸ್ಯಾರಿನೇ ತುಂಬ ಇಷ್ಟ ಆಗುತ್ತೆ. ಈ ಥರ ಸಿಂಪಲ್ ಸ್ಯಾರಿಗಳು ಇಟ್ಕೊಂಡಿರ್ತೀನಿ ನಾನು ಈ ರೀತಿ ಹೊರಗಡೆ ಹೋದಾಗ. ಸೊ ನಮಗೆ ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ, ಹೆವಿ ಅನಿಸಲ್ಲ, ಮತ್ತು ಸೀರೆ ಉಟ್ಟಂಗೂ ಇರುತ್ತೆ ಅಂಥೇಳಿ. ಸೊ ನನ್ನ ಮಗಳು ಸೀರೆ ಚೆನ್ನಾಗಿದೆ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ಲು. ಇದು ಆ್ಯಕ್ಚುಲಿ ಅಮ್ಮ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದಂಥ ಸೀರೆ. ಕಲರ್ ತುಂಬ ಇಷ್ಟ ಆಗಿತ್ತು ನನಗೆ. ಆ್ಯಕ್ಚುಲಿ ದೀಪಾವಳಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತಲೇ ಬ್ಲೌಸೆಲ್ಲ ರೆಡಿ ಮಾಡಿಸಿಟ್ಟಿದ್ದೆ, ಬಟ್ ಅವತ್ತು ಉಡಲಿಲ್ಲ.
ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಇವತ್ತು ಉಟ್ಕೊಳ್ಳೋಣ ಅಂಥೇಳಿ ಉಟ್ಕೊಂಡೆ. ಸೊ ಹೇಗಿದೆ ನನ್ನ ಸೀರೆ, ಕಲರ್ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ ನನಗೆ. ಇನ್ನು ಕ್ಯಾಬ್ ಸಹ ಬುಕ್ ಮಾಡಿದರು. ಇಲ್ಲಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ಸೊ ಹೊರಟ್ವಿ ನಾವು. ಸೊ ಎಷ್ಟು ಬೇಗ ಹೊರಟ್ರೆ ಅಷ್ಟು ಬೇಗ ನಾವು ರಿಟರ್ನ್ ಆಗ್ಬೋದು ಅನ್ನೋದು ನನ್ನ ಕ್ಯಾಲ್ಕುಲೇಷನ್ ಆಗಿತ್ತು. ಯಾಕಂದರೆ ನಾವು ಇಲ್ಲೇ ಲೇಟ್ ಮಾಡಿದಷ್ಟು ಮತ್ತೆ ರಿಟರ್ನ್ ಆಗೋದು ನೈಟು ಲೇಟ್ ನೈಟ್ ಆಗೋಗುತ್ತೆ ಅನ್ನೋದು ನನ್ನಿದು. ಬಟ್ ಮಕ್ಕಳು ಕೇಳಬೇಕಲ್ಲ, ನಾನು ಆಗಲೇ ಹೇಳ್ದಂಗೆ ಅವರು ಎದ್ದೇಳೋದು ಲೇಟು ಸ್ವಲ್ಪ. ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೂ ಸಹ ರೀಚ್ ಆದ್ವಿ. ಇನ್ನು ನಾವು ರೀಚ್ ಆಗೋಷ್ಟೊತ್ತಿಗೆ 7:35 ಆಗಿತ್ತು. ಸೊ 8 o'clock ಟ್ರೈನ್ ಇತ್ತು ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅದೇ ಟೈಮ್ಗೆ ನಮ್ಮದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂತು. ನಮ್ಮ ಇಂಡಿಯಾ ದೇಶದ ಬುಲೆಟ್ ಟ್ರೈನ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನಕ್ಕೆ ತುಂಬ ಕನ್ವೀನಿಯೆಂಟಾಗಿದೆ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೂ. ಬಟ್ ಅದರಲ್ಲಿ ಕೊಡೋರ ಅಮೆನಿಟೀಸ್ ಅಷ್ಟೇ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನ್ನ ಕೊಲೀಗ್ಸ್ ಒಂದಿಬ್ಬರು ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡಿರೋರು ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ರು. ಚೆನ್ನಾಗಿದೆ ಅನ್ನಿಸ್ತು. ಇನ್ನು ನಂತರ ನಮಗೆ ಟ್ರೈನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು 8:45 ಟ್ರೈನಿಗೆ ಬಂದ್ವಿ. ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 10:50 ಆಗಿತ್ತು. ಸೊ ಹಾಗಾಗಿನೇ ಹೇಳೋದು, ನಾವು ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಬಿಟ್ಟರೆ, ಬಿಕಾಸ್ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ಪ್ಲ್ಯಾನ್ಗಳು ಚೇಂಜ್ ಆಗುತ್ತೆ ಅಂತೇಳಿ. ಮೆಜೆಸ್ಟಿಕ್ಕಲ್ಲಿ ಆ್ಯಕ್ಚುಲಿ 8 o'clock ಬರಬೇಕಾಗಿದ್ದ ಟ್ರೈನು 1.5 hour ಡಿಲೇ ಆಗಿದೆ. ಸೊ ಈ ಥರ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಟೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಬಟ್ ಏನಂದರೆ ಬೆಂಗಳೂರಿಂದ ಮೈಸೂರಿಗೆ ತುಂಬ ಟ್ರೈನ್ಸ್ ಇರೋದ್ರಿಂದ ಒಂದು ಮಿಸ್ ಆದರೂ ಇನ್ನೊಂದು ನಮಗೆ ಸಿಗ್ತಾ ಇರುತ್ತೆ. ಇನ್ನು ನಾವು ಮೈಸೂರಿಂದ ನಂಜನಗೂಡಿಗೂ ಸಹ KSRTC ಬಸ್ಸಲ್ಲಿ ಹೊರಟ್ವಿ. ಸೊ ಫ್ರೀ ಟಿಕೆಟಲ್ಲಿ ಟ್ರಾವೆಲ್ ಮಾಡಿದ್ದೆ ಇವತ್ತು ನಾನು ನನ್ನ ಮಕ್ಕಳು. ಇನ್ನು ಮೈಸೂರಂತೂ ಅದು ಎಷ್ಟು ಸರಿ ಹೋದ್ರೂ ಬೇಜಾರು ಅನ್ನಿಸ್ತಿರೋ ಸಿಟಿ ಮೈಸೂರು. ಇನ್ನು ನೀರು ನೋಡ್ಬೋದು ತುಂಬ ಕಡಿಮೆ ಆಗಿದೆ, ನದಿನಲ್ಲೂ ಅಷ್ಟೇ. ಫೈನಲಿ ನಂಜನಗೂಡು ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ. ಆ್ಯಂಡ್ ಈ ವಾರ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ರಶ್ ಇದ್ದರು. ಸೊ ನಾವು 100 rupees ಟಿಕೆಟ್ ತೊಗೊಂಡು ಹೋದ್ವಿ. ಆದ್ರೂ 1.5 hour ಆಯಿತು ನಮಗೆ ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ. ಬಟ್ ಏನೇ ಆದರೂ ದರ್ಶನ ಮಾತ್ರ ಚೆನ್ನಾಗಾಯಿತು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂಥೇಳಿ. ಬಟ್ ಕ್ಯೂನಲ್ಲಿ ಇನ್ನೂ ತುಂಬ ಜನ ಇದ್ದರು. ಇನ್ನು ಫೈನಲಿ ನಮ್ಮ ನಂದಿ ವಿಗ್ರಹ ಸಹ. ಸೊ ವರ್ಷಕ್ಕೊಂದ್ಸರಿ ಈ ಥರ ಕಾರ್ತಿಕ್ ಮಾಸದಲ್ಲಿ, ಬೇರೆ ಟೈಮಲ್ಲೂ ಬರ್ತೀವಿ, ಬಟ್ ಕಾರ್ತಿಕ್ ಮಾಸದಲ್ಲಿ ತಪ್ಪದೆ ಯಾವುದಾದ್ರೂ ಒಂದು ವಾರ ಬಂದು ಹೋಗ್ತೀವಿ. ಆ್ಯಕ್ಚುಲಿ 2ನೇ ವಾರದಲ್ಲೇ ನಾನು ರೂಮ್ ಎಲ್ಲ ಬುಕ್ ಮಾಡಿಕೊಟ್ಟಿದ್ದೆ. ಒಂದಿನ ಹಾಲ್ಟಿದ್ದು, ಸ್ಯಾಟರ್ಡೇನೇ ಬಂದು ಹಾಲ್ಟಿದ್ದು, ಸಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ. ಬಟ್ ರೂಮೆಲ್ಲ ಬುಕ್ ಮಾಡಿದ್ದೆ. ಅವತ್ತು ಸ್ಯಾಟರ್ಡೇ ಸ್ವಲ್ಪ ಏನೋ ಕೆಲಸ ಬಂತು ಅಂಥೇಳಿ ಬರೋಕ್ಕಾಗಲಿಲ್ಲ. ನೆನ್ನೆನೂ ಟ್ರೈ ಮಾಡಿದೆ ಬುಕ್ ಮಾಡೋಣ ಅಂಥೇಳಿ, ರೂಮ್ ಸಿಕ್ಕಲಿಲ್ಲಲ್ಲ ಅಂತ ಪ್ಲ್ಯಾನು ಬೇಡ ಅಂತ ಸುಮ್ಮನಾಗೋದ್ವಿ. ಆಮೇಲೆ ಹಸ್ಬೆಂಡು ಬೆಳಗ್ಗೆ ಹೋಗಿ ನೈಟ್ ಬರೋ ಥರ ಒನ್ ಡೇನಲ್ಲೇ ಹೋಗಿ ಬಂದ್ಬಿಡೋಣ ನಡಿ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಆದಮೇಲೆ ದೇವ್ರ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ವಿ. ಅಲ್ಲಿ ಹಾರ್ಸ್ ನೋಡಿದ್ರು. ಸೊ ಇಂದುಗೆ ಇಷ್ಟ ಇತ್ತು, ಅವಳಿಗೆ ಹಾರ್ಸ್ ರೈಡ್ ಮಾಡೋದಕ್ಕೆ. ನಮ್ಮ ದೀಕ್ಷಾ ಬೇಡ ಅಂತಿದ್ಲು. ಆಮೇಲೆ ಸರಿ ಆಯಿತು ಹೋಗಿ ಕೂತ್ಕೊ ಅಂತೇಳಿ ಅವ್ಳನ್ನೂ ಕೂರಿಸಿ ಒಂದು ರೌಂಡ್ ಹೊಡೆಸ್ಕೊಂಬಂದ್ವಿ. ಸೊ ಇದೆಲ್ಲ ಮಕ್ಕಳಿಗೆ ಸಣ್ಣ ಆಸೆಗಳು. ಸೊ ಅವರಿಗೇನೋ ಒಂಥರ ಖುಷಿ. ಬಟ್ ಅವರು ಹಾರ್ಸ್ ರೈಡ್ ನೋಡೋರು ಅಷ್ಟೇ, ಅವರು ಸ್ವಲ್ಪ ಓಡಿಸ್ಕೊಂಡೆಲ್ಲ ಬಂದರು. ಒಂಥರ ಅವರಿಗೆ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಮಕ್ಕಳಿಗೂ ಅಷ್ಟೇ ಖುಷಿಯಾಗಿ ಅದು ಸ್ವಲ್ಪ ಫಾಸ್ಟಾಗಿ ಏನು ಕುದುರೆ ಓಡುತ್ತಲ್ಲ ಆ ಥರ ಓಡಿಸ್ಕೊಂಡು ಒಂದಷ್ಟು ದೂರ ಬಂದ್ರಲ್ಲ, ಅವರಿಗೆ ಅವರೇ ಏನೋ ಹಾರ್ಸ್ ರೈಡ್ ಮಾಡೋ ಥರ ಒಂದು ಸ್ವಲ್ಪ ಏನೋ ಒಂಥರ ಥ್ರಿಲ್ಲಾಗಿ ಖುಷಿಯಾಗಿದ್ದರು. ಸೊ ಫೈನಲಿ ಮಕ್ಕಳು ಖುಷಿಗೆ ಅಲ್ವ ನಾವು ಏನೇ ತಂದೆ ತಾಯಿಗಳು ಏನೇ ಮಾಡಿದ್ರು, ಎಂಡ್ ಆಫ್ ದಿ ಡೇ ಮಕ್ಕಳು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಇನ್ನು ಹಾರ್ಸ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಪ್ರಸಾದ ಊಟ ಮಾಡೋಣ ಅಂತೇಳಿ ಹೊರಟ್ವಿ. ಸೊ ಜನನೂ ಏನೋ ಅಷ್ಟು ಇದ್ದರೂ ಜನ, ಬಟ್ ಕ್ಯೂ ಮೂವ್ ಆಗ್ತಾ ಇದ್ದಿದ್ದರಿಂದ ಸೊ ಬೇಗ ಒಂದು 10-15 ಮಿನಿಟ್ಸಲ್ಲಿ ನಾವು ಊಟಕ್ಕೆಲ್ಲ ಬಂದ್ವಿ. ಸೊ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಪ್ರಸಾದ ತಿನ್ನೋದೇ ಒಂದು ಖುಷಿ ನಮಗಂತೂ ಸೀರಿಯಸ್ಲಿ. ಯಾಕಂದರೆ ದೇವಸ್ಥಾನದ ಪ್ರಸಾದ ನೀವು ಅಲ್ಲಿ ಏನೂ ಹಾಕಿಲ್ಲ ಅಂತಂದ್ರೂ ಅದಕ್ಕೆ ಅನ್ನೋ ಒಂದೊಂದು ಟೇಸ್ಟ್ ಅನ್ನೋದು ಬಂದುಬಿಡುತ್ತೆ. ಪ್ರಸಾದ ಅಂತಂದಾಗ ಅಲ್ಲಿ ಒಂದು ಟೇಸ್ಟ್ ಅನ್ನೋದು ಬಂದುಬಿಡುತ್ತೆ.
ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಹೊಳೆ ಹತ್ರ ಏನು ಹೋಗಲಿಲ್ಲ ನಾವು, ಸ್ವಲ್ಪ ಬೇಗ ಮನೆಗೆ ಹೋಗೋಣ ಅಂತೇಳಿ. ಬಟ್ ಇಲ್ಲಿ ಬಸ್ಸಲ್ಲಿ ಕೂತಾಗ ನೋಡಿದಾಗ ನೀರು ಸ್ವಲ್ಪ ಸುಮಾರಾಗಿತ್ತು. ಇನ್ನು ನಂಜನಗೂಡಿಂದ ಮೈಸೂರಿಗೆ ಬಸ್ಸು ಸಹ ಸಿಕ್ತು, ಅಲ್ಲೇ ಹೊರಟ್ವಿ. ಇಲ್ಲಿ ನೋಡ್ಬೋದು ನೀವು, ಇದು ಮೈಸೂರು ಬಸ್ ಸ್ಟ್ಯಾಂಡ್, ಇದು KSRTC ಬಸ್ ಸ್ಟ್ಯಾಂಡು. ಸೊ ನಾವು ರೀಚ್ ಆದ್ವಿ ನಂಜನಗೂಡಿಂದ. ಒಂದು ಆ ಬಸ್ ಹತ್ರ ಎಷ್ಟು ಜನ ನಿಂತಿದ್ರು ಅಂದರೆ, ಅಪ್ಪ ನಾವು ಆ್ಯಕ್ಚುಲಿ ಸರಿ ಬೆಂಗಳೂರಿಗೆ ಬಸ್ಸಲ್ಲೇ ಹೋಗ್ಬಿಡೋಣ, ಸೊ ಬೇಗ ಹೋಗ್ಬೋದಲ್ಲ, ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾರೆ, 2 hours ಹೋಗ್ಬಿಡ್ಬೋದು ಅಂದ್ಕೊಂಡು ನಾವು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬೆಂಗಳೂರು ಬಸ್ ಇರೋ ಕಡೆ. ಇಲ್ಲಿ ಜನ ನೋಡಿ ನಮಗಂತೂ ನಿಜವಾಗ್ಲೂ ಹಿಂಗಪ್ಪ ಟ್ರಾವೆಲ್ ಮಾಡ್ತಾರೆ ಜನ ಇಲ್ಲಿ ಅನ್ನೋ ಥರನೇ ಆಗೋಯ್ತು. ನೋಡ್ಬೋದು ನೀವು, ಎಷ್ಟು ಸುಮಾರು ಒಂದು 200-300 ಜನ ಇದ್ದರು ಇಲ್ಲಿ. ತುಂಬ ರಶ್ ಇದ್ದರು, ತುಂಬ ಜನ ಇದ್ದರು. ಸೊ ನಾವು ಇಲ್ಲ, ಬಸ್ ಅಂದರೆ ಆಗೋಲ್ಲ ನಮ್ಮ ಕೈಯಲ್ಲಿ, ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ, ಮಕ್ಕಳಿಗೆ ಟ್ರೈನಲ್ಲಿ ಏನಾದರೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತೇಳಿ. ದ್ರಾಕ್ಷಿ ಅಂದರೆ ಇಷ್ಟ ನಮ್ಮ ಹಿಂದೂಗೆ, ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಮತ್ತು ಸೀಬೆಹಣ್ಣು 2 ತೊಗೊಂಡು, ಇನ್ನು ಟೈಮ್ ಇತ್ತು ನಮಗೆ, ಯಾಕಂದರೆ 4:10 ಆಗಿತ್ತು ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ. 4:15 ಟ್ರೈನ್ ಹೊರಟ್ಬಿಟ್ಟಿತ್ತು, ಅದು ಬಿಟ್ಟರೆ ಇನ್ನು 6 o'clock ಟ್ರೈನ್ ನಮಗೆ. ಸೊ ಇನ್ನು ಏನು ಮಾಡೋದು, ರೈಲ್ವೆ ಸ್ಟೇಷನಲ್ಲಿ ಕೂತು ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಬಂದ್ವಿ. ಇಲ್ಲಿ ಮಕ್ಕಳಿಗೆ ಒಂದಷ್ಟು ಮೆಮೊರೀಸ್ನ ಹೇಳ್ಕೊಂಡು ಬರ್ತಾಯಿದ್ದೆ ನಾನು, ಯಾಕಂದರೆ ನಾನು ಫಸ್ಟು ನಂಜನಗೂಡಿಗೆ ಹೋಗಿದ್ದು ನಮ್ಮ ದೀಕ್ಷಂದು 11 ತಿಂಗಳು ಮಗುನಲ್ಲಿ ಕೂದಲು ಕೊಡೋದಕ್ಕೆ ಅಂತೇಳಿ ಹೊರಟಿದ್ದು ನಾವು. ಆವಾಗ ಇಷ್ಟೊಂದೆಲ್ಲ ಫೆಸಿಲಿಟೀಸು ಇಲ್ಲ, ಬಟ್ ನಾವು ಅಷ್ಟೊಂದು ಅನುಕೂಲ ಏನು ಎಲ್ಲದಕ್ಕೂ ಆಟೋದಲ್ಲಿ ಮತ್ತು ಕ್ಯಾಬಲ್ಲಿ ಓಡಾಡೋ ಅಷ್ಟು 14 ಇಯರ್ಸ್ ಬ್ಯಾಕ್ ಅಂತಂದರೆ ಲೆಕ್ಕ ಮಾಡ್ಬೋದು ನೀವು. ಸೊ ಪ್ರತಿಯೊಂದಕ್ಕೂ ನಡ್ಕೊಂಡು ಹೋಗಿ ಬರೋದು ಈ ರೀತಿಯೇ ಮಾಡ್ತಾಯಿದ್ದಿದ್ದು. ಆವಾಗ ನಾವು ನಂಜನಗೂಡಿಗೆ ಹೋಗಿ ಬಂದಾಗ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಲ್ಲಿ ಯಾರನ್ನೂ ಕೇಳಿದ್ರೆ ಇಲ್ಲೇ ಮುಂದೆನೇ ಸ್ವಲ್ಪ ದೂರ ಹೋಗಿ ಅಂದಾಗ ಮಕ್ಕಳನ್ನ ಎತ್ಕೊಂಡು ಲಗೇಜ್ ಎತ್ಕೊಂಡು ಈ ರೋಡಲ್ಲೆಲ್ಲ ಓಡಾಡಿದ್ದು ನೆನಪಿಗೆ ಬಂದುಬಿಡ್ತು ನನಗೆ. ಸೊ ಅದನ್ನೇ ನಮ್ಮ ದೀಕ್ಷೆಗೆ ನೋಡಿ ನಿನ್ನನ್ನು ಎತ್ಕೊಂಡು ಅವಾಗ ಇಲ್ಲಿ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗಿದ್ದೀವಿ ನಾವು. ಆವಾಗ ಅಷ್ಟಾಗಿ ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಎಲ್ಲ ಬಂದಿದ್ದು. ಯಾರನ್ನ ಕೇಳಿದ್ರು ಇಲ್ಲೇ ಮುಂದೆ ಅನ್ನೋರು. ಸುಮಾರು ದೂರ ನಡೆದಿದ್ವಿ ನಾವು ಅಂತೇಳ್ಬಿಟ್ಟು ಮಕ್ಕಳ ಹತ್ರ ಒಂದು ಆ ಮೆಮೊರೀಸ್ನ ಶೇರ್ ಮಾಡಿಕೊಂಡು ಹಾಗೆ ನಡ್ಕೊಂಡೆ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಬಂದುಬಿಟ್ವಿ. ಒಂಥರ ಚೆನ್ನಾಗಿತ್ತು ಮೈಸೂರು ಆ ರೋಡಲ್ಲಿ. ಇನ್ನು ರೈಲ್ವೆ ಸ್ಟೇಷನ್ಗೆ ಬಂದು ನಮಗೆ 6:20 ಟ್ರೈನ್ ಇತ್ತು. ಸೊ ಆ ಟ್ರೈನಲ್ಲೇ ನಾವು ಹೊರಟ್ವಿ. ಸೊ ಟ್ರೈನಿಗೂ ಅಷ್ಟೇ ತುಂಬ ಜನ ಇದ್ದರು, ಬಟ್ ನೀವು ನಮಗೆ ಬೇಗನೆ ಹೋಗಿದ್ದರಿಂದ ಸೀಟೆಲ್ಲ ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಕೂತ್ಕೊಂಡು ಬಂದ್ವಿ ನಾವು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಒಂದು ಸಂಡೇ ಒನ್ ಡೇ ನಾವು ನಂಜನಗೂಡಿಗೆ ದರ್ಶನ ಮಾಡಿದ್ದು ಆ್ಯಂಡ್ ಔಟಿಂಗ್ ಹೋಗಿದ್ದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.